ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 2,500 ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ. ಕಾಳುಮೆಣಸಿಗೆ ಪ್ರತಿ ದಿನನೂ ಕೂಡ ಬಂಗಾರದ ತರ ರೇಟು ಜಾಸ್ತಿ ಆಗ್ತಾ ಬಂದಿದೆ. ಸುಮಾರು 11 ವರ್ಷಗಳ ಕಾಲ ನಾನು MNC ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡಿ ಸುಮಾರು 13 ಜಿಲ್ಲೆಗಳಲ್ಲಿ ಕಾರ್ಯನ ನಿರ್ವಹಿಸಿದ್ದೀನಿ. ತಂದೆಯವ್ರ ಕಾಲ ಮತ್ತೆ ನಮ್ಮ ತಾತರ ಕಾಲದಿಂದನೂ ನಮ್ಮ ಪ್ರದೇಶದಲ್ಲಿ ಅಡಿಕೆ ಮತ್ತು ತೆಂಗು ಮುಖ್ಯ ಬೆಳೆಯಾಗಿ ಬೆಳೀತಾ ಬಂದಿದ್ರು. ಈ ಮಿಶ್ರ ಬೆಳೆಯಾಗಿ ಮೆಣಸಿನ ಬೆಳೆಯನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನಾನು ಹಾಕಿರ್ತಕ್ಕಂಥ ಮೆಣಸು ಬೆಳೆ ಯಾವ್ದಪ್ಪ ಅಂದ್ರೆ ಪಣಿಯೂರ್ 2 ಅಂತಕ್ಕಂಥ ವೆರೈಟಿ. ಕಾಳು ಮೆಣಸು ಒಂದರಲ್ಲೇ ನನಗೆ ವಾರ್ಷಿಕವಾಗಿ 6 ಲಕ್ಷ ಆದಾಯ ಬರ್ತಿದೆ. ನಮ್ಮ ಕಡು ಪ್ರದೇಶವನ್ನು ಅರೆಮಲೆನಾಡು ಅಂತ ಕರಿತೀವಿ. ಇಂತಹ ಒಂದು ವಾತಾವರಣಕ್ಕೆ ಅತ್ಯಂತ ಯೋಗ್ಯವಾದ ಒಂದು ತಳಿ ಯಾವ್ದಪ್ಪ ಅಂದ್ರೆ ಪಣಿಯೂರ್ 2 ಅಂತ ವೆರೈಟಿ. ಇವತ್ತು ನಾನು ಹೇಳ್ಬೋದು ಅಡಿಕೆಗಿಂತ ಬೆಲೆ ಜಾಸ್ತಿ ಆಗ್ತಾ ಹೋಗಿದೆ ಮೆಣಸಿನ ಬೆಳೆ. ಕಾರಣ ಏನಪ್ಪಾ ಅಂತಂದ್ರೆ ಕರಿಮೆಣಸಿನ ಒಂದು ಪ್ರದೇಶ ಕ್ಷೀಣಿಸ್ತಾ ಬಂದಿರತಕ್ಕಂಥದ್ದು ಒಂದು. ಎರಡನೇದೇನಪ್ಪ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಹೊರಗಿನ ದೇಶಗಳಲ್ಲಿ ಇರ್ತಕ್ಕಂತಹ ಒಂದು ಬೇಡಿಕೆ. ನಮ್ಮ ಪ್ರದೇಶದಲ್ಲಿ 1 ಎಕರೆಗೆ ಏನಿಲ್ಲ ಅಂತಂದ್ರೂ 500ರಿಂದ 520 ಅಡಿಕೆ ಗಿಡಗಳನ್ನ ನಾಟಿ ಮಾಡ್ತಾರೆ. ಸೊ ನಾವು ಮೆಣಸಿನ ಯಾವ ತರ ಮಾಡಿದೀನಿ ಅಂತಂದ್ರೆ ಸಾಲನ್ನ ಬಿಟ್ಟು ಒಂದ್ ಸಾಲು ಅಡಿಕೆ ಗಿಡ ಬಿಟ್ಬಿಟ್ಟು ನಾನು ನಾಟಿ ಮಾಡಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತಂದ್ರೆ ಈ ತರ ಪದ್ಧತಿನ ಅಳವಡಿಸೋದಕ್ಕೆ ಒಂದು ನಮ್ಮ ಅಡಿಕೆಯ ಒಂದು ಹಾರ್ವೆಸ್ಟಿಗೂ ತೊಂದರೆ ಆಗಬಾರ್ದು. ಎರಡನೇದು ಪ್ರತಿಯೊಂದು ಗಿಡಕ್ಕೂ ಕೂಡ ಯಾವುದೇ ರೀತಿಯ ಬೆಳಕಿನಲ್ಲಿ ಮತ್ತು ಗಾಳಿನಲ್ಲಿ ಕಾಂಪಿಟೇಷನ್ ಆಗಬಾರ್ದು. ಈ 2 ಉದ್ದೇಶಗಳನ್ನ ಮನದಲ್ಲಿಟ್ಟುಕೊಂಡು ನಾನು ಈ ಮೆಣಸಿನ ಬೆಳೆನ ನಾಟಿ ಮಾಡಿದ್ದೀನಿ. ಮೆಣಸು ಬೆಳೆ ಅಂತ ಬಂತು ಅಂತಂದ್ರೆ 3 ಅಂಶನ ನಾವು ತುಂಬಾ ಗಮನದಲ್ಲಿ ಇಡ್ತಕ್ಕಂಥದ್ದು. ಒಂದು ನಾವು ಮಣ್ಣಿನ ನಿರ್ವಹಣೆ, ಇನ್ನೊಂದು ನೀರಿನ ನಿರ್ವಹಣೆ, ಇನ್ನೊಂದು ಸ್ಪ್ರೇ, ನಾವು ಕೊಡ್ತಕ್ಕಂಥ ಸ್ಪ್ರೇಗಳು. ಇದು ಬಹುಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳು.